ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲಿಲ್ಲ ಅನ್ನೋಂಗಾಗಿದೆ ರಾಜ್ಯದ ರೈತರ ಗೋಳು. ಉತ್ತಮವಾಗಿ ಮಳೆ ಆಗ್ತಾ ಇದೆ, ಬಿತ್ತನೆ ಕಾರ್ಯ ಮಾಡಬೇಕು, ಗೊಬ್ಬರ ಬೀಜ ಸಿಗ್ತಾ ಇಲ್ಲ. ಬ್ಲಾಕ್ನಲ್ಲಿ ದುಪ್ಪಟ್ಟು ದರಕ್ಕೆ ಈ ಗೊಬ್ಬರ ಮತ್ತು ಬೀಜವನ್ನು ಸೇಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ರೈತರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಎಫೆಕ್ಟ್. ರಾಜ್ಯದಲ್ಲಿ ಗಗನಕ್ಕೇರಿದ ರಸಗೊಬ್ಬರದ ದರ. ಕಾಳ ಸಂತೆಯಲ್ಲಿ ಮಾರಾಟವಾಗ್ತಿದೆ ಯೂರಿಯಾ. ಗಡಿ ಜಿಲ್ಲೆ ಬೀದರ್ನ ರೈತರು ಬಿತ್ತನೆ ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಮಧ್ಯಪ್ರಾಚ್ಯದ ವಾರ್ ಎಫೆಕ್ಟ್ನಿಂದ ಗೊಬ್ಬರದ ರೇಟು ಗಗನಕ್ಕೇರಿದೆ. ಯಾವುದೇ ಗೊಬ್ಬರ ಕೊಂಡರೂ 600 ರಿಂದ 700 ರೂಪಾಯಿ ಜಾಸ್ತಿಯಾಗಿದೆ. ನಾರ್ಮಲ್ ಕಾಂಪ್ಲೆಕ್ಸ್ ಗೊಬ್ಬರ ಮೊದಲು 1300 ರೂಪಾಯಿ ಇತ್ತು. ಈಗ ಅದರ ಬೆಲೆ 1800 ರೂಪಾಯಿ ಆಗಿದೆ. ಉತ್ತಮ ಗುಣಮಟ್ಟದ ಕಾಂಪ್ಲೆಕ್ಸ್ ರಸಗೊಬ್ಬರ 1800 ರೂಪಾಯಿ ಇತ್ತು. ಅದು ಈಗ 2400ಕ್ಕೂ ಅಧಿಕವಾಗಿದೆ. ಇನ್ನು ಡಿಎಪಿ 1200 ರೂಪಾಯಿ ಇದೆ. ಸ್ಟಾಕ್ ಇಲ್ಲ ಎಂದು ಡಿಎಪಿ ಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಎಂದು ರೈತರು ಆರೋಪಿಸುತ್ತಿದ್ದಾರೆ. ಈಗಾಗಲೇ ಮುಂಗಾರು ಮಳೆ ಎಂಟ್ರಿ ಕೊಟ್ಟಿದೆ. ಹೀಗಾಗಿ ರೈತರು ಒಂದು ರೀತಿಯ ಬಿತ್ತನೆಗಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಸೊಸೈಟಿಗಳ ಮುಂದೆ ಕಾದು ಸುಸ್ತಾಗಿ ಒಂದು ರೀತಿಯ ಅರಸಾಸಪಟ್ಟು ಅವರು ಪರದಾಡ್ತಾ ಇದ್ದಾರೆ ಬೀಜಕ್ಕಾಗಿ. ನೋಡ್ಬೋದು ನಾವೀಗ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಕೌಟಾಬ್ರಿ ಗ್ರಾಮದಲ್ಲಿ ಇದ್ದೀವಿ. ಯಾವ ರೀತಿ ರೈತರು ಬೀಜಕ್ಕಾಗಿ ಕೂತ್ಕೊಂಡಿದ್ದಾರೆ ಅಂತ ನೋಡ್ಬೋದು ನೀವು. ಒಂದು ರೀತಿಯ ಅವರು ಎಲ್ಲ ದಾಖಲೆಗಳನ್ನ ಹಿಡ್ಕೊಂಡು ಒಂದು ರೀತಿಯ ಏನೋ ಒಂದು ಸೋಯಾ ಬೀಜಕ್ಕಾಗಿ ಬೆಳಗಿಂದನೇ ಕೂತ್ಕೊಂಡಿದ್ದಾರೆ. ಬೆಳಗ್ಗೆ 6-7 ಗಂಟೆಗೆ ಬಂದು ವಿವಿಧ ಹಳ್ಳಿಗಳಿಂದ ಬಂದ ರೈತರು ಇಲ್ಲಿ ಕೂತ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಯಾವುದೇ ರೀತಿಯ ಬೀಜ ಸಿಗ್ತಲ್ಲ, ಸೋಯಾ ಬೀಜ. ಆ ಕಡೆ ಕೂಡ ನೋಡ್ಬೋದು ಚಿಟ್ಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಚಿಟ್ಟಿ ಯಾವ ರೀತಿ ನಾ ಮುಂದು ಅಂತ ಗದ್ದಲ ಮಾಡ್ಕೊತಾ ಇದ್ದಾರೆ. ಒಂದು ರೀತಿಯ ವಾಗ್ವಾದ ಕೂಡ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಚಿಟ್ಟಿಗಾಗಿ ಜನರು ಮುಗಿಬಿದ್ದಿದ್ದಾರೆ. ನೋಡ್ಬೋದು ದೃಶ್ಯಗಳು. ಅಂದರೆ ಇಲ್ಲಿ ಕೌಟಾಬ್ರಿ ಗ್ರಾಮದ ಒಂದು ಸೊಸೈಟಿ ಇದು. ಸೊಸೈಟಿ ಬಳಿ ನಾ ಮುಂದು ಅಂತ ಚಿಟ್ಟಿಗಾಗಿ ಮುಗಿಬಿದ್ದರೆ. ಇಲ್ಲಿ ಚಿಟ್ಟಿ ತೆಗೆದುಕೊಂಡು ಪಕ್ಕದ ಇರ್ತಕ್ಕಂಥ ಸೊಸೈಟಿಗೆ ಹೋಗಿ ಅವರು ಏನೋ ಒಂದು ಬೀಜವನ್ನು ತೆಗೆದುಕೋತಾರೆ, ಸೋಯಾ ಬೀಜವನ್ನು ತೆಗೆದುಕೋತಾರೆ. ಆದರೆ ಇಲ್ಲಿ ಯಾವುದೇ ರೀತಿಯ ಆ ಚೀಟಿ ತೆಗೆದುಕೊಳ್ಳಲು ಬಹುತೇಕ ಬೆಳಗಿಂದಲೂ ಅವರು ಕಾಯ್ತಾ ಇದ್ದಾರೆ. ನೋಡಿ ಜನರು ಕೂಡ ಯಾವ ರೀತಿ ಒಂದು ರೀತಿಯ ವಾಗ್ವಾದ ಮಾಡ್ತಾರೆ. ಅಂದರೆ ಸಿಟ್ಟು ಆಗ್ತಾ ಇದ್ದಾರೆ. ಏನಾಗಿದೆ ಸರ್, ಬೀಜ ಸಿಗ್ತಲ್ಲ? ಬೀಜ ಸಿಗ್ಲತ್ತಾವ. ನಂದು ಪೇಪರ್ ಕೆಳಗೆ ಹಾಕ್ಯಾರ ಅಂತೇಳಿ ಹಾಕ್ಯಾಕೆ ನಂದು ಏನಂದ್ರೆ ಹಿಂದೆ ಸರಿ ಬಂದ್ರೆ ತಗೊಳತ್ತಾರ. ಮುಂಜಾನೆ 7ಕ್ಕೆ ಬಂದಿದ್ದೆ ನಾನು. ನನಗೆ ಕೊಟ್ಟಿಲ್ಲ, ನನ್ನ ನಂಬರ್ ಕೆಳಗೆ ಹಾಕ್ಯಾರ. ನಿಂದಿನ ಬರ್ತದ ನಿಂದ್ರ ನಂಗೆ ದೂರ ಓಡಿಸಕ್ಲತ್ತಾರ. ರೀ ಮುಂಜಾನೆ 7ಕ್ಕೆ ಬಂದಿದ್ದೆ ನಾನು. ಇಲ್ಲಿನ ರಸಗೊಬ್ಬರ ಏಜೆನ್ಸಿಯವರು ಡಿಎಪಿ ಮತ್ತು ಯೂರಿಯಾ ಗೊಬ್ಬರ ಬಂದಿದ್ರು ಸದ್ಯ ಯಾವುದೇ ಸ್ಟಾಕ್ ಇಲ್ಲ ಎಂದು ಹೇಳ್ತಿದ್ದಾರೆ. ತಮ್ಮ ಗೋಡನ್ಗಳಲ್ಲಿ ಸಂಗ್ರಹ ಮಾಡಿಕೊಂಡು ತಮಗೆ ಬೇಕಾದವರಿಗೆ ದುಪ್ಪಟ್ಟು ಹಣಕ್ಕೆ ಮಾರಿಕೊಳ್ತಿದ್ದಾರೆ. ವಾರನ್ನೇ ಬಂಡವಾಳ ಮಾಡಿಕೊಂಡು ರಸಗೊಬ್ಬರ ಏಜೆನ್ಸಿಗಳು ನಗರದ ಗಾಂಧಿಗಂಜ್ನಲ್ಲಿ ಬೇಕಾಬಿಟ್ಟಿಯಾಗಿ ಮಾರಾಟ ಮಾಡುತ್ತಾ ಕುಗ್ರಾಮಗಳಿಂದ ಬಂದ ರೈತರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ದಾರೆ. ಕೃಷಿ ಇಲಾಖೆ ಮಾತ್ರ ರಸಗೊಬ್ಬರ ಏಜೆನ್ಸಿಗಳ ಕಳ್ಳಾಟದ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ. ಯುದ್ಧದ ಪರಿಣಾಮ ಎಲ್ಲ ರಸಗೊಬ್ಬರದ ರೇಟು 600 ರಿಂದ 700 ತನಕ ಜಾಸ್ತಿಯಾಗಿದೆ. ರಸಗೊಬ್ಬರ ಕೊಳ್ಳದೆ ರೈತರು ವಾಪಸ್ಸಾಗ್ತಿದ್ದಾರೆ. ಇಷ್ಟಾದರೂ ಡಿಎಪಿ ಗೊಬ್ಬರ ಇನ್ನೂ ಬಂದಿಲ್ಲ ಎಂದು ಏಜೆನ್ಸಿಯ ಮಾಲೀಕರು ಮಾತ್ರ ರೈತರಿಗೆ ಉತ್ತರಿಸದೆ ಜಾರಿಕೊಳ್ತಿದ್ದಾರೆ. ಸರ್, ಇವತ್ತು ಶುರುವಾಗಿ 2ನೇ ದಿವಸ ಅದ ಸರ್. ಬೀಜ ಯಾಕಂದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಟ್ಟಿದ್ದಾರೆ ಸರ್. ಈಗ ನಮ್ಮ ಕೌಟ ಏನದ ಅಂದ್ರೆ ಇವಾಗ ನಿನ್ನೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಸಲುವಾಗಿ ನಿನ್ನ ಒಂದು ವಿಲೇಜ್ ಮುಗಿದು ಸರ್. ಇವತ್ತು 2 ವಿಲೇಜ್. ಆ ಸಲಕ್ಕೆ ಸ್ವಲ್ಪ ತೊಂದರೆ ಅಲ್ಲ ಸರ್. ಬೀಜ ಸ್ವಲ್ಪ ಅದ ಕಡೆ. ನಮ್ಮಲ್ಲಿ ಮೇನ್ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಗೊಬ್ಬರ ಇಲ್ಲ ಸರ್. ನಮ್ಮ ರೈತರಿಗೆ ಗೊಬ್ಬರ ಈಗ ಏನದ ಸೊಸೈಟಿದಾಗೂ ಇಲ್ಲ. ಮತ್ತು ನಾವು ಅಡ್ತೆ ಹೋಗಿ ಕೇಳಿದ ಸರ್, ಅವರು ನಮಗೆ ಕೊಡಲ್ಲ ಹೊಂಟ್ರ ಸರ್. ಬೇರೆ ಜನರು ಹೋದ್ರ ಈಗ 1300 ಗೊಬ್ಬರ ಅದ ಸರ್, 1800 ಕೊಡ್ಲತ್ತಾರ. ಈಗ ಇಂಥ ಸಮಾಚಾರ, ಇಂಥ ಸಂಕಟದಾಗ ಏನು ರೈತ ಇರಬೇಕಾ ಸಾಯ್ಬೇಕೆಂಬ ಕಷ್ಟ ಬಂದ ಸರ್. ಕಲಬುರಗಿಯಲ್ಲಿ ರಸಗೊಬ್ಬರಕ್ಕಾಗಿ ಪರದಾಟ. ರೈತ ಸಂಪರ್ಕದ ಕಚೇರಿಗೆ ಮುಗಿಬಿದ್ದ ರೈತರು. ಮುಂಗಾರು ಆರಂಭವಾಗ್ತಿದ್ದಂತೆ ಕಲಬುರಗಿಯಲ್ಲಿ ರಸಗೊಬ್ಬರಕ್ಕಾಗಿ ಪರದಾಟ ಶುರುವಾಗಿದೆ. ಡಿಎಪಿ ರಸಗೊಬ್ಬರಕ್ಕಾಗಿ ಅನ್ನದಾತರು ಮುಗಿಬೀಳ್ತಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಕ್ಯೂ ನಿಂತು 100 ಜನ ರೈತರು ಗೊಬ್ಬರ ಪಡೆಯುತ್ತಿದ್ದಾರೆ. ಕಲಬುರಗಿಯ ಎಪಿಎಂಸಿಯಲ್ಲಿರೋ ರೈತ ಸಂಪರ್ಕದ ಬಳಿ ರೈತರ ಗೋಳಾಟ ನೋಡತೀರದಂತಾಗಿದೆ. 3-4 ದಿನಗಳಿಂದ ಗೊಬ್ಬರಕ್ಕಾಗಿ ಅಲೆದಾಡುತ್ತಿದ್ದೇವೆ. ಕೇವಲ 1 ಲಾರಿ ಡಿಎಪಿ ಗೊಬ್ಬರ ಬಂದಿದೆ. ಇದು ಯಾರಿಗೆ ಸಾಕಾಗುತ್ತೆ ಅಂತ ರೈತರು ಪ್ರಶ್ನಿಸಿದ್ದಾರೆ. ಸದ್ಯ ಈಗ ಮುಂಗಾರು ಬಿತ್ತನೆಗೆ ಈಗ ದಿನಗಣನೆ ಆರಂಭವಾಗಿದೆ. ಹೀಗಾಗಿ ಬಹುತೇಕವಾಗಿ ರೈತರು ಏನಂದರೆ ಪ್ರತಿ
ವರ್ಷ ಕೂಡ ಜೂನ್ ಮೊದಲ ವಾರ ಬಂದರೆ ಸಾಕು, ಬಿತ್ತನೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡ್ಕೋತಾರೆ. ಅದೇ ರೀತಿಯಾಗಿ ಸದ್ಯ ಈಗ ಪ್ರಸಕ್ತ ವರ್ಷ ಕೂಡ ಮುಂಗಾರು ಬಿತ್ತನೆಗಾಗಿ ರೈತರು ಸಜ್ಜಾಗಿದ್ದಾರೆ. ಆದರೆ ರೈತರಿಗೆ ಪ್ರಮುಖವಾಗಿ DAP ಆಗಿರ್ಬೋದು ಮತ್ತು ಯೂರಿಯಾ ಈ ಎರಡೂ ವಸ್ತುಗಳು ಮಾತ್ರ ಸಿಗ್ತಾ ಇಲ್ಲ. ಹೀಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕಲಬುರಗಿಯ ಒಂದು APMC ಆವರಣದಲ್ಲಿರುವಂತಹ ಸರ್ಕಾರಿ ಒಂದು ಏನಂದರೆ ಒಂದು ಫರ್ಟಿಲೈಸರ್ ಅಂಗಡಿಯ ಮುಂದೆ ಬಂದಿದ್ದಾರೆ. ಏನಂದರೆ ನಮಗೂ ಕೂಡ DAP ಮತ್ತು ಯೂರಿಯಾ ಕೊಡಿ ಅಂತ. ಆದರೆ ಸದ್ಯ ಈಗ ಸರ್ಕಾರ ಏನೋ ಹೇಳ್ತಾ ಇದೆ ಶಾರ್ಟೇಜ್ ಇಲ್ಲ ಅಂತ, ಆದರೆ ಸದ್ಯ ದೃಶ್ಯದಲ್ಲಿ ನೋಡಿದ್ರು ಕೂಡ ಗೊತ್ತಾಗುತ್ತೆ ಯಾವ ಪ್ರಮಾಣದಲ್ಲಿ ರೈತರು ಈ ಒಂದು ಯೂರಿಯಾ ಮತ್ತು DAPಗೆ ಮುಗಿಬಿದ್ದಿದ್ದಾರೆ ಅಂತ. ಈ ಕಡೆ ಭಾಗದಲ್ಲಿ ಏನಂದ್ರೆ ಈಗ DAP ಏನೋ ಬಂದಿದೆ, ಆದರೆ ಸದ್ಯ ಇರುವಂತಹ ರೈತರು ಹಾಗೂ ವಿತರಣೆ ಆಗಬೇಕಾದಂತಹ ಒಂದು ರೈತರ ಸಂಖ್ಯೆಯನ್ನು ನೋಡೋದಾದರೆ ಬಹುತೇಕವಾಗಿ ಶಾರ್ಟೇಜ್ ಇರೋದು ಗೊತ್ತಾಗ್ತಾ ಇದೆ. ಒಂದು ಪಹಣಿಗೆ 2 ಪಾಕೆಟ್ ಯೂರಿಯಾ ಮತ್ತು DAPಯನ್ನು ಸದ್ಯ ವಿತರಣೆ ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಕೂಡ ಸಾಕಾಗೋದಿಲ್ಲ, ತುಂಬಾ ಶಾರ್ಟೇಜ್ ಆಗುತ್ತೆ ಅಂಥೇಳಿ ರೈತರು ಹೇಳ್ತಾ ಇದ್ದಾರೆ. ಏನೋ ಪಾಪ ಕಷ್ಟಪಟ್ಟು ಬೆಳಗ್ಗೆ 4 ಗಂಟೆ ಸುಮಾರಿಗೆ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಏನಂದರೆ DAPಯನ್ನು ಸದ್ಯ ಈಗ ಪಡೆದು ಈಗ ಬಿತ್ತನೆಗೆ ಹೋಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ನಮ್ಮ ರೈತರಿಗೆ ಒಂದು ಪಾಣಿಗೆ 2 ಚೀಲ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ನಮ್ಗೆ ಏನಾಗ್ತದೆ ಸರ್, ರೈತರಿಗೆ 2 ಚೀಲ ಸರಿ ಹೋಗಂಗಿಲ್ಲ ಸರ್. ನಮಗೆ ಒಂದು ಪಾಣಿಗೆ 2 ಚೀಲ ಕೊಟ್ಟು ಮಾಡಕ್ಕದು ಅದಕ್ಕೆ 1 ಎಕರೆಗೆ ಭೀ ಸರಿ ಹೋಗಂಗಿಲ್ಲ ಸರ್. ಮಿನಿಮಮ್ ಒಂದು ಪಾಣಿಗೆ ನಮ್ಗೆ ಮಿನಿಮಮ್ ಕೊಟ್ಟಿಲ್ಲಪ್ಪ ಅಂದ್ರೆ 5 ಚೀಲ ಮೇಲ್ಪಟ್ಟು ಕೊಡ್ಬೇಕು ಸರ್. ಈಗ ನಿನ್ನೆ ಬಂದಿವ್ರಿ, ಮಾನ್ಯ 2 ದಿನ ಆಫೀಸ್ ಹೋಗಿದ್ರಿ, ಇವತ್ತು ಬಂದಿರಿ ಸರ್. ಇವತ್ತು ಕೊಡತ್ತಾರ 2 ಚೀಲ ಸರ್. ಇವತ್ತು ನಿನ್ನ ಮನೆ 2 ದಿನ ಕೊಟ್ಟಿಲ್ಲ, ಬಂದು ಆಫೀಸ್ ಹೋಗಿ ಸರ್. 6 ಗಂಟೆ ಬರ್ತೀವಿ ನಾವು. ನೀನು ಬಂದು ತಿರುಗಿ ಹೋಗಿದ್ದೇವ್ರಿ, ನೀನು ಇದ್ದಿದ್ದಿಲ್ಲ ಕೊಟ್ಟಿಲ್ರಿ. ಇವತ್ತು ಜಲ್ದಿ ಬಂದಿದ್ದೇವ್ರಿ, 2 ಪ್ಯಾಕೆಟ್ ಕೊಟ್ಟಾರ ನೋಡ್ರಿ. ಸಾಕಾಗತ್ತಾ? ಸಾರಲ್ರಿ, ಒಂದು ಪಾಯಿಲಿಂದ 4 ಚೀಲ 5 ಚೀಲ ಮಾಡಿದ್ರೆ ಸಾಲ್ತದ ನೋಡ್ರಿ. ಉಳಿದು ಮತ್ತೆ ನಾಳೆಗೆ ಬಾತಾರ್ರಿ, ನಾಳೆಗೆ ಬರ್ರಿ, ಮತ್ತೆ ನಾಡ್ದು ಬರ್ರಿ, ಇದ್ರೆ ಕೊಡ್ತೇವೆ, ಇಲ್ದ್ರಿ ಇಲ್ಲ ಅಲ್ಲಗತ್ತಾರ್ರಿ. ಇದೇ ನಡೆದ ನೋಡ್ರಿ, 4 ದಿನ ಆಯ್ತ್ರಿ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಇಂದು ರಸಗೊಬ್ಬರ ರೇಟ್ ಜಾಸ್ತಿಯಾಗಿ ಬಿತ್ತನೆಗೆ ಸಿದ್ಧವಾಗ್ತಿರುವ ಅನ್ನದಾತರಿಗೆ ಶಾಕ್ ನೀಡಿದ್ದು ಮಾತ್ರ ದುರಂತವೇ ಸರಿ. ಬೀದರ್ನಿಂದ ಮಲ್ಲಿಕಾರ್ಜುನ್ ಜೊತೆ ಪ್ರವೀಣ್ ರೆಡ್ಡಿ, ಕಲಬುರ್ಗಿ, ಪಬ್ಲಿಕ್ ಟಿವಿ.